ಫಲ. ದೇವ್ರು ನಮಗೇನು ಕೊಟ್ಟಿದ್ದಾರೋ ಅದರಲ್ಲಿ ನಾವು ಸಂತೃಪ್ತರಾಗಿರಬೇಕು, ಸುತೃಪ್ತರಾಗಬೇಕು. ಮಕ್ಕಳಾಗಲಿ, ಹೆಂಡತಿಯಲ್ಲಾಗಲಿ, ಬಟ್ಟೆ ಬರೆಯಲಾಗಲಿ, ಯಾವುದೇ ಕೊಟ್ಟರೆ ದೇವರು ಒಳ್ಳೇದು ಕೊಟ್ಟಿದ್ದಾರೆ ಅಂತೇಳಿ ಅದನ್ನು ನಾವು ಸಂತೋಷ ಪಡಬೇಕು. ಅದು ಮೀರಿ ನಾವು ದಾಟಿದಾಗಲೇ ನಮಗೆ ಸಂಕಟ, ದುಃಖ, ವೇದನೆ, ನಷ್ಟ, ಅವಮಾನ, ನಿಂದೆ ಎಲ್ಲನೂ ಬರುತ್ತೆ. ಅದಕ್ಕೆ ದೇವ್ರು ಹೇಳ್ತಾರೆ, ನಿನಗೆಷ್ಟು ಇದಾದಲ್ಲಿ ನೀನು ಸಂತೋಷವಾಗಿರು, ಸಾಲ ಮಾಡೋಕ್ಕೆ ಹೋಗಬೇಡ. ಇನ್ನೇನು ಸಾಲ ಮಾಡೋದು, ನಮ್ಮನ್ನೇ ದೇವ್ರು ಹೇಳ್ತಾರೆ ನೀನು ಕೊಡೋ ಕೈಯಾಗಿ ಮಾಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆಲ್ಲ ಯಾಕೆ ನಾವು ಕೊಡೋ ಕೈಯಾಗಿ ಇನ್ನೂ ಮಾಡಲಿಲ್ಲ ಅಂದರೆ ನಾವು ಇನ್ನೂ ಅದಕ್ಕೆ ಸಿದ್ಧತೆಯಾಗಿಲ್ಲ, ನಾವು ಅಷ್ಟು ಪ್ರಿಪ್ರೇಷನಾಗಿಲ್ಲ ನಾವು. ಅದಕ್ಕೆ ನಾವೆಲ್ಲ ನಮ್ಮನ್ನು ನಾವು ತಿದ್ದಿಕೊಂಡು ನಾವು ದೇವರಿಗೆ ವಿಧೇಯರಾಗಿ ಹೋದಾಗ ನಮ್ಮನ್ನು ಯಾವ ರೀತಿ ಆಶ್ರಯಿಸ್ತಾರೆ ಅಂದರೆ ನಾವು ಕೊಡುವಂಥ ಕೈಯಾಗಿ ದೇವರು ನಮ್ಮನ್ನು ಆಶ್ರಯಿಸ್ತಾರೆ. ಈ ಥರ ನೋಡಿ ನಾವು ಮುಟ್ಟೆಗಿಚ್ಚು ಕೊಡೋದು ಬೇಡ. ದೇವ್ರು ನಮ್ಮನ್ನು ಆಶ್ರಯಿಸ್ತಾರೆ. ಒಂದಿನ ಬರುತ್ತೆ, ವೆಯ್ಟ್ ಮಾಡೋಣ.